ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಚಕ್ರವರ್ತಿ, ನಿರ್ದೇಶಕ. ಒಬ್ಬ ನಿರ್ದೇಶಕನ ಒಂದು ಸಿನಿಮಾ ಏನು ಅಂತ ನನಗೆ ತುಂಬ ಅರ್ಥ ಆಗ್ತಿದೆ. ಸಿನಿಮಾ ನಾವು ಯಾವ ಥರ ರಿವ್ಯೂ ಕೊಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಹೇಗೆ ಪ್ರಚಾರ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ರೋಡಿಗೆ ಇಳಿತಾ ಇದ್ದೀವಿ. ಸೊ ಎಲ್ಲ ಥರ ಪ್ರಯತ್ನ ನಡೀತಾ ಇದೆ. ಇವಾಗ ಡೈರೆಕ್ಟರ್ಗಳು ಹೆಂಗಾಗ್ಬಿಟ್ಟಿದ್ದಾನಂದರೆ, ಎಕ್ಸಾಂಪಲ್ ಭೀಮಾ ಸಿನಿಮಾ ನೋಡೋಣ. ಆ ಭೀಮಾ ಸಿನಿಮಾದಲ್ಲಿ ಡ್ರಗ್ಸ್ಗೋಸ್ಕರ ನಿರ್ದೇಶಕರ ಇಳಿತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಡ್ರಗ್ಸ್ ಮಾಡ್ತಾ ಇದ್ದೀವಿ, ಡ್ರಗ್ಸ್ ವ್ಯಾಪಾರ ನಡೀತಿದೆ, ದಂಧೆ ನಡೀತಿದೆ, ಪ್ರಮೋಷನ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಸಿನಿಮಾನ ತೊಗೊಂಬರ್ಬೋದು ಗೊತ್ತೇ ಆಗ್ತಾ ಇಲ್ಲ. ಸೊ ಇಂಥ ಅದ್ಭುತ ಸಿನಿಮಾನ ಥಿಯೇಟ್ರಿಗೆ ಬನ್ನಿ ಅಂದರೆ ನೀವೆಲ್ಲರೂ ಏನಂತೀರಾ, ನಿಮ್ಮ ಅಪ್ಪ ಕೊಡ್ತಾನೆ ಸಿನಿಮಾ ಟಿಕೆಟ್ಗೆ, ಅವ್ರ ಅಪ್ಪಂಗೂ ಸಿನಿಮಾ ಕೊಡ್ತೀವಿ. ಬಿಗ್ ಬಾಸಲ್ಲಿ ಗೆಲ್ಲೋದು ಈಸಿ, ಆದರೆ ಒಬ್ಬ ನಿರ್ದೇಶಕ ಕಷ್ಟಪಟ್ಟು ಸಿನಿಮಾನ ಗೆಲ್ಲಿಸ್ಬೇಕಂದ್ರೆ ಅಷ್ಟಿಷ್ಟೆಲ್ಲ ಕಷ್ಟಪಡೋದು, ಅಷ್ಟೆಲ್ಲ ಕಷ್ಟಪಡ್ತಾರೆ. ಸೊ ಎಲ್ಲ ಕನ್ನಡಿಗರ ಜನಕ್ಕೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾನ, ಕನ್ನಡ ಸಿನಿಮಾಗಳನ್ನ ಇವತ್ತು ಗೂಗಲಲ್ಲಿ ನೀವು ಸರ್ಚ್ ಮಾಡ್ದಂಗೆ ಆಗಬೇಡಿ. ಡಬ್ಬಿಂಗ್ ಬೇಡ ಅಂತ ಪ್ರತಿಯೊಬ್ಬರು ಸತ್ರು. ನಮ್ಮ ಶಿವನ ಫ್ಯಾಮಿಲಿಯಿಂದ, ರಾಜನ ಫ್ಯಾಮಿಲಿಯಿಂದ ಡಬ್ಬಿಂಗ್ ಬೇಡ ಅಂತ. ಇವತ್ತು ಸೀರಿಯಲಲ್ಲಿ ಡಬ್ಬಿಂಗು, ಸಿನಿಮಾದಲ್ಲಿ ಡಬ್ಬಿಂಗು, ಪುಷ್ಪ ಬರ್ತೈತೆ ಕನ್ನಡದಲ್ಲಿ ಡಬ್ಬಿಂಗು. ಜಲಂಧರ್ ಏನಾಗುತ್ತೆ ಇವಾಗ? ಸೊ ಇವಾಗ ಜಲಂಧರಲ್ಲಿ ಪ್ರಮೋಷನ್ ಮಾಡೋದಾ? ಕನ್ನಡ ಸಿನಿಮಾ ನಿರ್ದೇಶಕನಾಗಿ, ನಾನೊಬ್ಬ ನಿರ್ದೇಶಕನಾಗಿ ಇನ್ನೊಬ್ಬ ನಿರ್ದೇಶಕನ ಬೆಲೆ ನನಗೆ ಗೊತ್ತು. ಕಷ್ಟಪಟ್ಟು ಪ್ರೊಡ್ಯೂಸರ್ನ ಹುಡುಕಿ ಹೋಗಿ ಗಿಟ್ಗಿಸ್ಕೊಂಡು ಮಾಡಿಕೊಂಡು ಥಿಯೇಟ್ರ್ ಹತ್ರ ಬಂದಾಗ ಅಯ್ಯಯ್ಯೋ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಪುಷ್ಪ ಬರ್ತಾ ಇದೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ ಒದ್ದಾಡಿಕೊಂಡು ಹಾಗೂ ಈಗೂ ಜನಗಳನ್ನ ಮೆಚ್ಚಿಸ್ಕೊಂಡು ಬಂದರೆ, ಸೊ ಸಿನಿಮಾನ ಗೆಲ್ಲಬೇಕು, ಸಿನಿಮಾನ ಗೆಲ್ಲಿಸ್ಬೇಕು. ಜೈ ಬಜರಂಗಿ. ತುಂಬ ಚೆನ್ನಾಗಿದೆ ಜಲಂಧರ್ ಸಿನಿಮಾ. ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಕನ್ನಡ ಸಿನಿಮಾಗೆ ಬೆಲೆ ಕೊಡಿ, ತೆಲುಗು ಅದು ಇದಂತ ಹೋಗೋಕ್ಕೆ ಹೋಗಬೇಡಿ. ಈ ಸಿನಿಮಾ ಸ್ಕ್ರಿಪ್ಟ್ ಅಂತೂ ಎಕ್ಸಲೆಂಟ್ ಆಗಿದೆ. ನೀವೆಲ್ಲರೂ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲೇ ಪಬ್ಲಿಸಿಟಿ ಇಲ್ಲ, ಆಗಿಲ್ಲ, ಈಗಿಲ್ಲ ಅಂತ ನೀವೇನಾದರೂ ಮನೇಲಿ ಇದ್ಬಿಟ್ರೆ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊತೀರಾ. ತುಂಬ ಚೆನ್ನಾಗಿದೆ. ಇದ್ರ ಮೌತ್ ಟಾಕಿಂಗಲ್ಲೇ ಹೋಗಬೇಕು. ಎಲ್ಲರೂ ಬಂದು ಸಿನಿಮಾ ನೋಡಿ. ಜಲಂಧರ ಸೂಪರ್ ಅಂದರೆ ಸೂಪರ್. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಲೊಕೇಶನ್ಸ್ ಇದೆ. ಡೈರೆಕ್ಟರ್ ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಮತ್ತು ಪ್ರಮೋದ್ ಶೆಟ್ಟಿ ಅವರು ಮೈನ್ ರೋಲ್ ಮಾಡಿದ್ದಾರೆ ಇದರಲ್ಲಿ. ಕಂಟೆಂಟ್ ಚೆನ್ನಾಗಿದೆ. ಯಾವ ತೆಲುಗು, ತಮಿಳು, ಮಲಯಾಳಮು ಯಾವುದಕ್ಕೂ ಜಗಲ್ಲ ಜಲಂಧರ. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು. ಕಂಟೆಂಟ್ ಇರೋ ಸಿನಿಮಾ. ಯಾರು ಥಿಯೇಟ್ರಿಗೆ ಯಾಕೆ ಬರ್ತಾಯಿಲ್ಲ ಅಂತಂದರೆ, ಫಸ್ಟು ತಮಿಳ್ ಸಿನಿಮಾ ಆಗಲಿ, ತೆಲುಗು ಸಿನಿಮಾ ಆಗಲಿ, ಎಲ್ಲ ಸಿನಿಮಾ ಎಲ್ಲರೂ ಕಷ್ಟಪಡ್ತಾರೆ. ಫಸ್ಟು ಕನ್ನಡ ಸಿನಿಮಾಗೆ ರೆಸ್ಪೆಕ್ಟ್ ಕೊಡಬೇಕು. ಕನ್ನಡಿಗರಿಗೆ ಬೆಂಬಲ ಕೊಟ್ರೆ ಕನ್ನಡಿಗರು ಸಿನಿಮಾಗಳು ಮಾಡೋಕ್ಕೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಡೈರೆಕ್ಟರ್ಸ್ಗಳಿಗಾಗಲಿ, ಆರ್ಟಿಸ್ಟ್ಗಳಿಗಾಗಲಿ ಪ್ರತಿಯೊಬ್ಬರೂ ಅವಕಾಶಗಳು ಮಾಡಿಕೊಡ್ಬೇಕು. ಸಿನಿಮಾಗಳನ್ನ, ಇಂಥ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ. ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಈಗಿನ ಕಾಲದಲ್ಲಿ ಬರಬೇಕಾಗಿರೋ ಫಿಲಮ್ ಇದು. ಜಲಂಧರ್ ಅಂದರೆ ಅರ್ಥ. ಈ ಥರ ಇದರಲ್ಲಿ ಲೊಕೇಶನ್, ಆ್ಯಕ್ಟಿಂಗು, ಪ್ರಮೋದ್ ಶೆಟ್ಟಿ ಅವರು, ಹೀರೋಯಿನ್ಸು, ಆ ಮ್ಯೂಸಿಕ್ಕು ತುಂಬ ಸಖತ್ತಾಗಿದೆ, ಅದ್ಭುತವಾಗಿದೆ. ನೋಡಬೇಕಾದ ವಿನಂತಿ ಎಲ್ಲ ಪ್ರೇಕ್ಷಕರಿಗೆ. ಈಗಿನ ಟ್ರೆಂಡಲ್ಲಿ ಇದು ಒಂಥರ ನೋಡ್ಬೇಕಾರೋ ಮೂವಿ, ನೋಡಬೇಕು, ಬೆಳೆಸ್ಬೇಕಾಗಿ ವಿನಂತಿ. ಕ್ಲೈಮ್ಯಾಕ್ಸ್ ಮಾತ್ರ ಹೇಳೋಂಗಿಲ್ಲ ಸರ್. ಮ್ಯೂಸಿಕ್ಕಿಗೂ, ನಮ್ಮ ಲೋಕೇಶನ್ ಆ್ಯಕ್ಟಿಂಗಿಗೂ ಮಾತೇ ಇಲ್ಲ, ಸ್ಪೀಚ್ಲೆಸ್ ಅಷ್ಟೇ. ಥ್ಯಾಂಕ್ ಯು. ಫಸ್ಟು ಒಂದು ಯಾವ ಸ್ಟೋರಿ ಅಂತಂದರೆ, ಕಡಲ ತೀರದ ಒಂದು ಸ್ಟೋರಿನ. ಆದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತದ್ರೆ. ಆ್ಯಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲ ಐತೆ. ಆಮೇಲೆ ಒಂದು ಆಸೆ, ಒಂದು ಸಾವು, ಅದರ ಬಗ್ಗೆ ಒಂದು ನೀಟಾಗಿ ಕಟ್ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ಕಟ್ಕೊಡ್ಬೋದಿತ್ತು ಅಂತಲೂ ಹೇಳ್ತೀನಿ. ನೋಡ್ಬೋದು, ಖುಷಿಯಿಂದ ಬಂದು ಒಂದು ಸಲ ನೋಡ್ಬೋದು. ಕರಾವಳಿ ತೀರದ ಕೆಲವೊಂದು ವಿಷಯನ ನೀವು ಅನುಭವಿಸ್ಬೋದು. ರಿಯಲ್ ಘಟನೆ ಅಂತ ಅಂದ್ಬಿಟ್ಟು ಅಂತಾರೆ ಕೆಲವೊಂದು ಭಾಗದಲ್ಲಿ ಸಂಗಮ ಸುತ್ತಮುತ್ತ ನಡೀತದಲ್ಲ, ಸೊ ಅದನ್ನು ಆಧಾರಿತವಾಗಿ ಹೌದು. ಹಾಂ, ಅದೇ ಯಾಕಂದರೆ ನಮ್ಮ ಇನ್ನೊಂದು ಇದರಲ್ಲಿ ಕೆಲವೊಂದು ಏನು ಸ್ವಲ್ಪ ಬೇಜಾರು ಏನಾಯಿತು ಅಂತಂದರೆ, ಅಷ್ಟು ಇವಾಗ ಏನೇನೆಲ್ಲ ಎತ್ಕೊಂಡು ಬಂದು ಹಿಂಗೆ ಮಾಡ್ತಾರೆ. ಅಷ್ಟು ಲಾಸ್ಟ್ ಅವರೇ ಅದನ್ನು ಮಾಡ್ತಾ ಇರ್ತಾರೆ ಅಂದಾಗ ರಿಯಲ್ ಲೈಫಲ್ಲಿ ಹಿಂಗೆ ನಡೀತಾ ಇರುತ್ತಾ, ಇಲ್ಲ ಒಂದು ಕಾಲ್ಪನಿಕವಾಗಿ ಮಾತ್ರ ಮಾಡಿದಾರಾ, ನಮಗೊಂದು ಕ್ಯೂರಿಯಾಸಿಟಿ ಉಟ್ಕೊಡುತ್ತೆ. ಅಂದರೆ ಎಲ್ಲ ನದಿ ತೀರದಲ್ಲಿ ಸಾಯೋದು ಸಹಜ, ನಿಮಗೂ ಗೊತ್ತಿರೋಂಗೆ. ಬಟ್ ಆ ಒಂದು ಕ್ಯೂರಿಯಾಸಿಟಿನ ಈ ಫಿಲಮ್ ಒಂದು ಬಿಲ್ಡ್ ಮಾಡಿದೆ ಅಂತ ಹೇಳ್ಬೋದು. ಆ್ಯಕ್ಟಿಂಗ್ ನನಗೆ ಸರ್ಪ್ರೈಸ್ ಅನಿಸಿದ್ದು ಹೀರೋಯಿನು, ನಮ್ಮ ಇದು ಅಧ್ಯಕ್ಷರು ಅವರೇ ಅಲ್ವಾ ಆ ಹುಡುಗಿ, ಅವರು ಆ್ಯಕ್ಟಿಂಗ್ ನನಗೆ ತುಂಬ ಸರ್ಪ್ರೈಸ್ ಅನಿಸ್ಬಿಡ್ತು. ಆಮೇಲೆ ಹೀರೋ ಆ್ಯಕ್ಟಿಂಗು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅಲ್ಲಿ ಸೊಗಡನ್ನ ಆ್ಯಕ್ಟಿಂಗಲ್ಲಿ ತೋರಿಸ್ಬಿಟ್ಟವ್ರು. ಅದು ಖುಷಿ ಆಯಿತು. ಆ್ಯಕ್ಟಿಂಗ್ ರೇಟ್ ಕೊಡೋ ಅಂತಂದರೆ ಏನೊಂದು ಟಾಪ್ 10ಗೆ ಒಂದು
ಕೊಡ್ಬೋದು, ಒಂದು 4.5 ಕೊಡ್ಬೋದು. ಅಷ್ಟು. ಈ ಕಡೆ ಒಂದು ಮಾಡಿ ಹೌದು, ಇದು 10 ವರ್ಷ ಆದಮೇಲೆ ಫಸ್ಟ್ ಟೈಮು ಫಸ್ಟ್ ಡೇ ಫಸ್ಟ್ ಶೋಗೆ ನಾನೇ ಬರ್ತೀನಿ. ಸೊ ಬೇರೆ ಸಿನಿಮಾ ನೋಡಿ, ನನ್ನ ಸಿನಿಮಾ ಯಾವತ್ತೂ ನೋಡಿಲ್ಲ, ಬಟ್ ಈ ಜಲಾಂಧರ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿ. ಥ್ಯಾಂಕ್ ಯು ಸೊ ಮಚ್.